ಶ್ರೀ ಗುರು ಗಂಗಲಿಂಗ ಮಹಾರಾಯರು ಶಾಲೋಟಿಗೆ ಪುಣ್ಯಭೂಮಿಯಲ್ಲಿ ಜನಿಸಿದಂಥ ಶ್ರೀ ಗುರು ಉಂಡ ಊಟ ಕಂಡ ಕನಸ ಸಾರಿ ಹೇಳಿದಂಥ ಶ್ರೀ ಗುರು ಗಂಗಲಿಂಗ ಮಹಾರಾಯರು ಶಾಲೋಟಿಗೆ ಇವರು ತಮ್ಮ ಚಿಕ್ಕಂದಿನಲ್ಲೇ ಬಂದು ಶೇಷಗಿರಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿದರು. ಆ ಪವಾಡಗಳನ್ನು ಮಾಡುತ್ತಾ ಭಕ್ತರಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಭೀಮಾ ತೀರದಲ್ಲಿ ಭೀಮಾ ದಡಿ ದೇವರೆನಿಸಿಕೊಂಡು ಗಂಗಲಿಂಗ ಮಹಾರಾಯರು ಇಲ್ಲ ಅಂದರೆ ಒಂದು 100 ವರ್ಷ 70-80 ವರ್ಷ ತಮ್ಮ ಪವಾಡವನ್ನು ಮಾಡಿದರು. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಮಣೂರದಿಂದ ತಮ್ಮ ಊರಲ್ಲಿ ಬೆಳೆದಿರ್ತಕ್ಕಂಥ ಕಾಳು ಕೊಡಿಗಳನ್ನು ಜೋಳ ಆಗಲಿ ಗೋಧಿ ಆಗಲಿ ಸಜ್ಜಾಗಲಿ ಕಡ್ಲೆ ಆಗಲಿ ಎಲ್ಲವನ್ನು ಎಲ್ಲ ಜನರು ಸೇರಿ ಎತ್ತಿನ ಗಾಡಿಯಲ್ಲಿ ಟ್ಯಾಕ್ಟ್ರಿಯಲ್ಲಿ ಹಾಕ್ಕೊಂಡು ಊದಿಸ್ತಾ ಬಾರಿಸ್ತಾ ಕುಣಿಯುತ್ತಾ ಹಂತಿ ಪದಗಳನ್ನು ಹಾಡುತ್ತಾ ಶೇಷಗಿರಿಗೆ ತಂದು ತಲುಪಿಸುತ್ತಾರೆ. ಶೇಷಗಿರಿಗೆ ತಂದು ತಲುಪಿತಕ್ಕಂಥ ಈ ಮದವನ್ನು ನೋಡಿ ಗೋಧಿ ಜೋಳ ಕಡ್ಲಿ ಅನೇಕ ಭಕ್ತಾದಿಗಳು ತಂದು ಇಲ್ಲಿ ಹಾಕುತ್ತಾರೆ. ಹಾಕಿ ಈ ಗಂಗಲಿಂಗ ಮುತ್ಯನ ಮತ್ತು ನಾಗವಾಯಿ ಕಮಿಟಿಯವರು ತೆಗೆದುಕೊಂಡು ಈ ದೇವಸ್ಥಾನ ನೋಡಿ ಶ್ರೀ ನಾಗಮ್ಮ ತಾಯಿಯ ದೇವಸ್ಥಾನ ಶೇಷಗಿರಿ. ಈ ಶೇಷಗಿರಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿದಂಥ ನಾಗಮ್ಮಜಿಯವರು ತಮ್ಮ ಗುಡಿಯನ್ನು ಕಟ್ಟಿಸಿಕೊಂಡು ಈ ಸ್ಥಾನದಲ್ಲಿ ಮಣೂರು ಭಕ್ತಾದಿಗಳು ಬಂದು ಇಲ್ಲಿ ಮದವನ್ನು ತಂದು ಇಟ್ಟು ಈ ಕೊಟ್ಟು ಇಲ್ಲಿಂದ ಕೂಡಿರ್ತಕ್ಕಂಥ ಜನರಲ್ಲಿ ಅನೇಕ ಪ್ರಸಾದಗಳನ್ನು ಹಂಚಿ ಪ್ರಸಾದವನ್ನು ವಿತರಣೆ ಮಾಡಿ ಈ ಮದವನ್ನು ಕೊಟ್ಟು ಮತ್ತೆ ಪ್ರಸಾದವನ್ನು ತಗೊಂಡು ವಾಪಸ್ ತಮ್ಮ ಊರಿಗೆ